ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ವಿಜಯ್ ಕುಮಾರ್ ಸರ್, ಇದು ಶಾಸನಬದ್ಧವಾಗಿ ಸಂವಿಧಾನಬದ್ಧವಾಗಿ ದಯಮಾಡಿ ಅವಕಾಶ ಕೊಡಬೇಕು. ದಿಲೀಪ್ ಅವರ ಹೇಳಿ 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 ನೋಡಿ, ನಮ್ಮ ಮಾನ್ಯ ಕಾಂಗ್ರೆಸ್ ವಕ್ತಾರಂತ ರಘು ದೊಡ್ಡೇಡಿ ಸರ್ ಹೇಳಿದ್ರು ಅಸಮರ್ಥ ಗೃಹ ಸಚಿವರು ಅಂತ ಹೇಳಿ. ದಯಮಾಡಿ ಕಾಂಗ್ರೆಸ್ನ ವಕ್ತಾರರು ಕೇಳ್ಕೊತಾ ಇದ್ದೀನಿ, ಯಾರು ಅಸಮರ್ಥರು ಅಂತಕ್ಕಂಥದ್ದನ್ನ ದಯಮಾಡಿ ಅರ್ಥ ಮಾಡ್ಕೊಬೇಕು. ಯಾವತ್ತೇ ಆಗ್ಲಿ ಯಾವ ಬೇರೆ ದೇಶದನು ಅಕ್ರಮ ಹನ್ನೊಂದು ವರ್ಷದ ಕೇಳಿ ನಾವು ಎಲ್ಲಾರು ಒಳಗಡೆ ಬಂದಿದ್ದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಮೋದಿ ಅವರಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಕೇಳಿಸ್ಕೊಳ್ಳಿ ದಯಮಾಡಿ. ನೋಡಿ, ಅಕ್ರಮ ವಲಸಿಗರನ್ನ ಆಚೆ ಆಗ್ತಕ್ಕಂಥದ್ದು 5 ಭಾಗಗಳಲ್ಲಿ ನಡೆಯುತ್ತೆ ಪ್ರಭು ಸರ್. ಮೊದಲನೇದು ಅವರನ್ನ ಗುರುತಿಸುವಿಕೆ ಮತ್ತು ಬಂಧನ. ಗುರುತಿಸುವಿಕೆ ಮತ್ತು ಬಂಧನವನ್ನ ಡೈರೆಕ್ಟ್ ಮಿಲಿಟರಿ ಬಂದ್ ಮಾಡ್ಲಿಕ್ಕೆ ಆಗಲ್ಲ, ಕೇಂದ್ರದಿಂದ ಲೋಕಲ್ ಪೊಲೀಸರು ಮಾಡ್ಬೇಕು. ಉದಾಹರಣೆಗೆ ಮೊನ್ನೆ ತಾನೇ ಹೆಬ್ಬಾಳ ಹತ್ರ ಸುಮಾರು ಲಕ್ಷಾಂತರ ಜನ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ ಅಂತ ಹೇಳಿ ನಿಮ್ಮ ಮೀಡಿಯಾಗಳಲ್ಲೇ ಬಂತು. ಅವರನ್ನ ಗುರುತಿಸುವಿಕೆ ಮತ್ತು ಬಂಧನವನ್ನು ಆಯಾ ರಾಜ್ಯ ಸರ್ಕಾರಗಳು ಮಾಡಬೇಕು. ಎರಡನೆಯದು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಲೋಕಲ್ ಗವರ್ನಮೆಂಟ್. ಅದಾದ್ಮೇಲೆ ಬಂಧನ ಕೇಂದ್ರಗಳನ್ನ ತೆರಿಬೇಕು. ನೋಡಿ, ಈ ಮೂರನ್ನು ಸಹ ಲೋಕಲ್ ಸರ್ಕಾರ ಮಾಡ್ಬೇಕಾಗಿರೋದು. ಗಡೀಪಾರನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ಗಡೀಪಾರನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ಸೊ ಯಾವಾಗ ರಾಜ್ಯ ಸರ್ಕಾರಗಳು ಇವ್ರ ಪರವಾಗಿ ನಿಂತ್ಕೊಂಡಿರ್ತಾವೋ ಆಗ ಯಾರನ್ನೂ ಸಹ ಆಚೆ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲೂ ಸಹ ಅದೇ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲಿನ ಪಶ್ಚಿಮ ಬಂಗಾಳದ ಸರ್ಕಾರ ಈ ಅಕ್ರಮ ವಲಸಿಗರ ಪರವಾಗಿ ನಿಂತ್ಕೊಂಡಿದೆ. ಅವ್ರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ, ಬಂಧನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಸೊ ಅದರಿಂದ ಅಲ್ಲಿ ಅಕ್ರಮ ಬಾಂಗ್ಲಾದೇಶ ಜಾಸ್ತಿ ಆಗಿದ್ದಾರೆ. ಶಾರ್ಟ್ ಅಷ್ಟೇ ಉತ್ತರ ನೋಡಿ, ಒಂದೇ ಒಂದು ವೆರಿ ಶಾರ್ಟ್, ಜಾಸ್ತಿ ಒಂದೇ ನಿಮಿಷ ಅಲ್ಲ, ನಾನು ಒಂದೇ ಒಂದು ಶಾರ್ಟ್ ಹೇಳ್ತೀನಿ. ಒಂದೇ ಒಂದು ಪಾಯಿಂಟ್ ಅಷ್ಟೇನೆ. ಮತ್ತೊಮ್ಮೆ ಸಾಬೀತಾಗಿದೆ ಈ ಏನು ಅಕ್ರಮ ವಲಸಿಗರನ್ನ ಪೋಷಿಸ್ತಾ ಇರೋದೇ ಬಿಜೆಪಿ ಅವರು. ಯಾಕೆ ಅಂದ್ರೆ 2019 ಮತ್ತೆ 2019 ಸರ್ಕಾರ ಆಯ್ತು. 2019 23ರವರೆಗೆ ಒಬ್ರು ಬಿಜೆಪಿ ಅವರೇ ಪೋಷಿಸ್ತಾ ಇದ್ದಾರೆ. ಬಿಜೆಪಿ ಅಕ್ರಮ ವಲಸಿಗರನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಪ್ರಶ್ನೆ ಮಾಡ್ತಿರೋರು ನಿಮ್ಮ ಶಾಸಕರ ಏರಿಯಾಗಳಲ್ಲಿದ್ದಾರೆ. ನಮ್ಮ ಶಾಸಕರಲ್ಲ, ಇದೇ ವಿನು ಮಾರತಳ್ಳಿ ಬಿಜೆಪಿ ಅವರು, ಇದೇ ಹೆಬ್ಬಾಳ ಮೊದಲು ಬಿಜೆಪಿ ಇದ್ರು, ಇವ್ರ ಟೈಮಲ್ಲಿ ಇದ್ದಿದ್ದು ಎಲ್ಲಾ ಬಿಜೆಪಿ ಅವರೇ ಇರೋದು. ಎಲ್ಲಾ ಅಕ್ರಮಗಳು ಬಿಜೆಪಿ ಶಾಸಕರ ಕಾಲದಲ್ಲಿ ಎಲ್ಲಾ ಅಕ್ರಮಗಳು ಎಲ್ಲಾ ಬಾಂಗ್ಲಾದೇಶಿಯವರು ಅಥವಾ ಬೇರೆ ಬೇರೆ ದೇಶದವರು ಬಂದಿರತಕ್ಕಂಥವ್ರು ಬಿಜೆಪಿ ಶಾಸಕರ ಕ್ಷೇತ್ರದಲ್ಲಿ ಯಾಕೆ ಮಕ್ಕ ಹೊಡ್ಕೊಂಡಿದ್ದಾರೆ ಅಂದ್ರೆ ಬಿಜೆಪಿ ಅವರೇ ಇದನ್ನ ಪೋಷಿಸ್ತಾ ಇರೋದು. ಒಂದ್ ಕಡೆ ಡ್ರಾಮಾ ಮಾಡ್ತಾರೆ, ಅಕ್ರಮ ವಲಸಿಗರನ್ನು ದಿಲೀಪ್ ಅವರೇ, ಅಲ್ಲ ನಿಮ್ ಸರ್ಕಾರದ ಅವಧಿಯಲ್ಲೂ ಕೂಡ ಆಗಿದೆ ಅಲ್ವಾ? ಅವ್ರದ್ದು ಬೇಡ ಅಲ್ಲ, ಶಾಸಕರು ಆಯ್ತು. ಒಂದ್ ನಿಮಿಷ ಲಾಸ್ಟ್ ಪಾಯಿಂಟ್ ಹೇಳ್ತೀನಿ ಸರ್. 18 ವರ್ಷದಿಂದ ಮಾರತಳ್ಳಿ ಅಂದ್ರೆ ಏನು KR-ಪುರ, ಮಹದೇವಪುರ ಮತ್ತೆ ಇದು ನಮ್ಮ ನಂದೀಶ್ ರೆಡ್ಡಿ ಅವ್ರದ್ದು ಬೆಂಗಳೂರು ಸೌತ್, ಈ 4 ಕಾನ್ಸ್ಟಿಟ್ಯೂನ್ಸಿಲಿ ಇವರೇ ಜಾಸ್ತಿ ಅವ್ರೆ ಅಂತ ಹೇಳ್ತಾ ಇದ್ರು. ಆ 4 ಕಾನ್ಸ್ಟಿಟ್ಯೂನ್ಸಿ 18 ವರ್ಷದಿಂದ ಬಿಜೆಪಿ ಶಾಸಕರಿದ್ದಾರೆ. ಯಾಕೆ ಒಬ್ಬರು ಹೊರಗಡೆ ಹಾಕಿಲ್ಲ? ನಮ್ಮ MLA ಯಾರು ಇಲ್ಲ ಅಲ್ಲಿ. ನಮ್ಗೆಲ್ಲ ಬರೋದು, ಇವರಿಗೆ ಬರೋದು ಯಾರಿಗೆ? ಬೆಂಗಳೂರು ಸೌತ್ ಕೃಷ್ಣಪ್ಪ ಅವರು ಬಿಜೆಪಿ ಶಾಸಕರು, ಕಳೆದ 18 ವರ್ಷದಿಂದ ಅವರೇ ಶಾಸಕರು. ಈ ಅಕ್ರಮಗಳು ಯಾಕೆ ಬಿಜೆಪಿ MLA-ಗಳಿರ್ತಕ್ಕಂಥ ಕ್ಷೇತ್ರದಲ್ಲೇ ನಡೀತಾ ಇದೆ? ಈ ಅಕ್ರಮ ಯಾಕೆ ಬಿಜೆಪಿ ಶಾಸಕರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಒಂದು ಕಡೆ ಡ್ರಾಮಾ ಆಡ್ತಾರೆ, ನಾವು ಹೊರಗಡೆ ಆಗ್ತೀವಿ ಅಂತ ಹೇಳಿ ಬಂದು ಡ್ರಾಮಾ ಆಡೋದು. ನೋಡಿ ಸರ್, ದಯಮಾಡಿ ಕಾಂಗ್ರೆಸ್ ವಕ್ತಾರರು ವ್ಯವಧಾನವನ್ನ ತೋರಿಸಬೇಕು. ನನ್ನ ಉತ್ತರವನ್ನು ಅವ್ರು ಕೇಳಿಸ್ಕೊಬೇಕು. ನೋಡಿ, ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಶಾಸಕರು ಇರೋ ಕಡೆನೂ ಸಹ ಇದಾರೆ ಅಂತ. ಹೌದು, 100% ಇದ್ದಾರೆ. ಕಾಂಗ್ರೆಸ್ ಬಿಜೆಪಿ ಶಾಸಕರು ಇರೋ ಕಡೆ ಒಂದು ನಿಮಿಷ